ದೇವರ ಹೆಸರಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕೊಲೆ ಬೆದರಿಕೆಯನ್ನು ಹಾಕಲಾಗಿದೆ. ರಿಜ್ವಾನ್ ಅರ್ಷದ್ ಪೋಸ್ಟರ್ನಲ್ಲಿ ಡಿಕೆಶಿ ವಿರುದ್ಧ ಅವಹೇಳನಕಾರಿಯಾಗಿ ಬರೆಯಲಾಗಿದೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೊಲೆ ಬೆದರಿಕೆಯನ್ನು ಹಾಕಿರೋದು ಪೋಸ್ಟರ್ ಮೂಲಕ. ರಿಜ್ವಾನ್ ಅರ್ಷದ್ ಪೋಸ್ಟರ್ನಲ್ಲಿ ಮುಖ್ಯಮಂತ್ರಿ ಡಿಕೆಶಿ ವಿರುದ್ಧ ಅವಹೇಳನಕಾರಿಯಾಗಿ ಬರೆಯಲಾಗಿದೆ. ಡಿಕೆ ಶಿವಕುಮಾರರನ್ನ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಿ ಪೋಸ್ಟರ್ನಲ್ಲಿ ಬರೆಯಲಾಗಿದೆ. ಕೊಲೆಗಾರ ಡಿಕೆಶಿ, ನಿನ್ನ ಸಾವು ನನ್ನಿಂದ ಶ್ರೀಕೃಷ್ಣ. ರಿಜ್ವಾನ್ ಅರ್ಷದ್ ವಿರುದ್ಧವೂ ಕೊಲೆ ಬೆದರಿಕೆಯ ಬರಹವನ್ನ ಬರೆಯಲಾಗಿದೆ. ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರೆ ನಿನ್ನ ಸಾವು ಖಚಿತ, ಅಲ್ಲಾಹ ಅಂತ ಬರೆಯಲಾಗಿದೆ. ಶ್ರೀಕೃಷ್ಣ ಮತ್ತು ಅಲ್ಲಾಹ್ ಹೆಸರಿನಲ್ಲಿ ಬೆದರಿಕೆಯ ಬರಹಗಳು ಕಂಡು ಬಂದಿದೆ. ಕಿಡಿಗೇಡಿಗಳ ಕೃತ್ಯ ಆಗಿರೋದಿಲ್ಲಿ ವಸಂತನಗರದ ಕನಿಂಗ್ಹ್ಯಾಮ್ ರಸ್ತೆಯಲ್ಲಿ ಈ ಘಟನೆ ನಡೆದಿರೋದು. ಅಲ್ಲಿ ಒಂದು ಫ್ಲೆಕ್ಸ್ ಹಾಕಲಾಗಿದೆ. ಅಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಸಚಿವ ರಿಜ್ವಾನ್ ಅರ್ಷದ್ಗೆ ಅಭಿನಂದನೆ ಸಲ್ಲಿಸಿರುವಂತಹ ಪೋಸ್ಟರ್ನಲ್ಲಿ ಈ ರೀತಿಯಾಗಿ ಬರೆಯಲಾಗಿದೆ. ಒಂದು ಕಡೆಯಲ್ಲಿ ರಿಜ್ವಾನ್ ಅರ್ಷದ್ ಮತ್ತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪೋಸ್ಟರ್ ಹಾಕಿ ಅದರಲ್ಲಿ ಕೊಲೆ ಬೆದರಿಕೆಯನ್ನು ಹಾಕಲಾಗಿದೆ. ನಿನ್ನ ಸಾವು ನನ್ನಿಂದ ಶ್ರೀಕೃಷ್ಣ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಬೆದರಿಕೆಯನ್ನು ಹಾಕಿದ್ರೆ, ಇತ್ತ ರಿಜ್ವಾನ್ ಅರ್ಷದ್ ವಿರುದ್ಧವೂ ಕೂಡ ಇದೇ ರೀತಿಯಾಗಿ ಹಾಕಲಾಗಿದೆ. ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರೆ ನಿನ್ನ ಸಾವು ಖಚಿತ ಅಲ್ಲ ಅಂತ ಬರೆಯಲಾಗಿದೆ. ಒಬ್ಬರು ರಾಜ್ಯದ ಮುಖ್ಯಮಂತ್ರಿಗೆ ಕೊಲೆಯ ಬೆದರಿಕೆಯನ್ನು ಹಾಕುವಂತ ಕೆಲಸ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಆಗುತ್ತೆ ಅಂತ ಹೇಳಿದ್ರೆ, ಅದು ಕೂಡ ರಾಜ್ಯದ ರಾಜಧಾನಿಯಲ್ಲೇ ಆಗುತ್ತೆ ಅಂತ ಹೇಳಿದ್ರೆ ಏನ್ ಕತೆ, ಏನ್ ಆಗ್ತಾ ಇದೆ ಬೆಂಗಳೂರಿನಲ್ಲಿ? ಕಿಡಿಗೇಡಿಗಳ ಕೃತ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪೋಸ್ಟರ್ ಮೂಲಕ ಬೆದರಿಕೆಯನ್ನು ಹಾಕಲಾಗಿದೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ. ಅದು ಕೂಡ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೊಲೆ ಬೆದರಿಕೆ ಹಾಕಿರೋದು. ವಸಂತ ನಗರದ ಕನಿಂಗ್ಹ್ಯಾಮ್ ರಸ್ತೆ, ಇಲ್ಲಿ ಒಂದು ಪೋಸ್ಟರ್ ಅನ್ನು ಹಾಕಲಾಗಿತ್ತು. ಅಭಿನಂದನೆಯನ್ನ ಕೋರಿ ಹಾಕಲಾಗಿರುವಂತ ಪೋಸ್ಟರ್ನಲ್ಲಿ ಕೊಲೆಯ ಬೆದರಿಕೆಯ ಬರಹ ಕಂಡು ಬಂದಿದೆ. ಕೊಲೆ ಬೆದರಿಕೆಯನ್ನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಕಲಾಗಿರೋದು. ರಿಜ್ವಾನ್ ಅರ್ಷದ್ಗೂ ಕೂಡ ಅವರದ್ದೇ ಧರ್ಮದ ದೇವರುಗಳ ಹೆಸರುಗಳನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಗಮನಿಸಬೇಕಾದಂಥ ವಿಚಾರ. ಹಾಗಾದ್ರೆ ಈ ಕಿಡಿಗೇಡಿ ಕೃತ್ಯದ ಹಿಂದೆ ಇರೋರು ಯಾರು? ಈ ರೀತಿಯಾಗಿ ಒಂದು ಪೋಸ್ಟರ್ನ ಹಾಕ್ತಾರೆ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಪೊಲೀಸರು ಏನ್ ಮಾಡ್ತಾ ಇದ್ರು? ಸದ್ಯಕ್ಕಿರುವಂತ ಪ್ರಶ್ನೆ. ಈ ಪೋಸ್ಟರ್ ಅನ್ನ ನೋಡಿದ ಮೇಲೂ ಇದುವರೆಗೂ ಕ್ರಮವನ್ನು ತೆಗೆದುಕೊಂಡಿಲ್ವಾ? ಹೀಗೆ ಅನೇಕ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇವೆ. ಬೆಂಗಳೂರಿನ ಕನಿಂಗ್ಹ್ಯಾಮ್ ರಸ್ತೆಯಲ್ಲಿ ಕಂಡು ಬಂದಿರುವಂಥ ಪೋಸ್ಟರ್ ಇದು. ಅವಹೇಳನಕಾರಿಯಾಗಿ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ ಬರೆಯಲಾಗಿದೆ. ನೋಡ್ತಾ ಇರಬಹುದು ನೀವು ಕೂಡ ಪೋಸ್ಟರ್ನ. ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರೆ ನಿನ್ನ ಸಾವು ಖಚಿತ ಅಲ್ಲ ಅಂತ ಬರೆದಿದ್ದಾರೆ. ಕನ್ನಡದಲ್ಲಿ ಬರೆದಿರುವಂಥ ಪೋಸ್ಟರ್ ಅನ್ನ ನೀವಿಲ್ಲಿ ನೋಡ್ತಾ ಇರಬಹುದು. ಕೈ ಬರಹದಲ್ಲಿ ಬರೆದಿದ್ದಾರೆ. ಬೆದರಿಕೆಯ ಬರಹವನ್ನ ಪವರ್ ಟಿವಿ ಸ್ಕ್ರೀನ್ ಮೇಲೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಇದು ರಿಜ್ವಾನ್ ಅರ್ಷದ್ ಅವರನ್ನ ಉಲ್ಲೇಖ ಮಾಡಿ ಬರೆದಿರುವಂತ ಬರಹ. ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರೆ ನಿನ್ನ ಸಾವು ಖಚಿತ ಅಲ್ಲ ಅಂತ ಬರೆಯಲಾಗಿದೆ. ರಿಜ್ವಾನ್ ಅರ್ಷದ್ ಅವರಿಗೆ ಬಂದಿರುವಂತ ಬೆದರಿಕೆ ಇದು. ಇನ್ನು ರಾಜ್ಯದ ಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರ ವಿರುದ್ಧವೂ ಕೂಡ ಇದೇ ರೀತಿಯಾಗಿ ಬರೆಯಲಾಗಿದೆ. ಸದ್ಯಕ್ಕೆ ಸಿಗ್ತಾ ಇರುವಂತ ಮಾಹಿತಿ ಪ್ರಕಾರ ಈ ಕುರಿತಂತೆ ತನಿಖೆ ಆಗ್ತಾ ಇದೆ ಎನ್ನುವಂಥದ್ದು ಗೊತ್ತಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ರಾಜ್ಯದ ಮುಖ್ಯಮಂತ್ರಿಗಳು ಅವರಿಗೆ ಕೊಲೆ ಬೆದರಿಕೆಯನ್ನು ಹಾಕ್ತಾರೆ ಅಂತ ಹೇಳಿದ್ರೆ, ಹಾಗೇನೆ ಸಚಿವರಿಗೂ ಕೂಡ ಕೊಲೆ ಬೆದರಿಕೆಯನ್ನು ಹಾಕ್ತಾರೆ ಅಂತ ಹೇಳಿದ್ರೆ, ಇವ್ರು ಯಾರು? ಈ ಕೃತ್ಯದ ಹಿಂದಿರೋರು ಯಾರು? ಪೊಲೀಸರಿಂದ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ? ನಮ್ಮ ಕನಿಂಗ್ಹ್ಯಾಮ್ ರಸ್ತೆಯಲ್ಲಿರುವಂತಹ ಒಂದು ಬ್ಯಾನರ್ ನಲ್ಲಿ ಈ ರೀತಿಯಾದಂತಹ ಒಂದು ಬರಹವನ್ನು ಬರೆದಿರುವುದು. ಶಿವಾಜಿನಗರದ ಶಾಸಕ ಸಚಿವರಾಗಿರುವಂತಹ ರಿಜ್ವಾನ್ ಅರ್ಷದ್ ಹಾಗೂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಈ ರೀತಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರೆ ನಿನ್ನ ಸಾವು ಖಚಿತ ಅಲ್ಲಾಹ್ ಅಂತ ಹೇಳಿ, ಮತ್ತೊಂದು ಶ್ರೀಕೃಷ್ಣ ಅಂತ ಹೇಳಿ ಕೂಡ ಬರೆದಿರುವಂತದ್ದು. ಈ ಒಂದು ಬ್ಯಾನರ್ ನ ಮೇಲ್ಭಾಗದಲ್ಲೂ ಕೂಡ ಒಂದು CCTV ಕೂಡ ಅಳವಡಿಸಲಾಗಿದೆ. ಯಾರು ಕಿಡಿಗೇಡಿಗಳು ಬಂದು ಬರೆದಿದ್ದಾರೆ ಅನ್ನೋದು ಕೂಡ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದ್ರೆ ಇದ್ರ ಬಗ್ಗೆ ಯಾವುದೇ ಕೂಡ ಸದ್ಯ ದೂರನ್ನು ಕೊಟ್ಟಿಲ್ಲ. ಈ ಒಂದು ಬರಹ ಕೂಡ ಒಂದು ಪೋಸ್ಟ್ ಅನ್ನ ಮಾಡಿರುವಂತದ್ದು. ಅದಾದ ಬಳಿಕ ಕೂಡ ಈಗ ಕಾಂಗ್ರೆಸ್ ವಲಯದಲ್ಲಿ ಕೂಡ ದೂರನ್ನು ಕೊಡೋದಕ್ಕೂ ಮುಂದಾಗಿದ್ದಾರೆ. ಆದ್ರೆ ಈ ರೀತಿಯಾಗಿ ಬರಹಗಳು ಇದೆ ಸಾಮಾನ್ಯವಾಗೆಲ್ಲ ಕೂಡ ಹಲವು ಬಾರಿ ಕೂಡ ಬರೆದಿದ್ರು. ರಸ್ತೆ ಮಧ್ಯೆಯಲ್ಲಿ CM
ವಿರುದ್ಧ ಅವಹೇಳನಕಾರಿಯಾಗಿ ಪೋಸ್ಟ್ ಗಳನ್ನ ಅಂಟಿಸಿರುವಂತದ್ದು ಕೂಡ ಇತ್ತು. ಆ ಬಗ್ಗೆ ದೂರು ಕೂಡ ದಾಖಲಾಗಿತ್ತು. ಅದಾದ ಬಳಿಕ ಅವರನ್ನ ಅರೆಸ್ಟ್ ಕೂಡ ಮಾಡ್ಕೊಂಡಿದ್ರು. ಈಗ ಈ ಒಂದು ಪ್ರಕರಣದಲ್ಲೂ ಕೂಡ ಇದೇ ರೀತಿ ಆಗಿರುವಂತದ್ದು. ಸಾಮಾನ್ಯವಾಗಿ ಶಾಸಕರು ಮತ್ತು ಸಚಿವರು ಪ್ರಮಾಣ ವಚನ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸುವ ಮೂಲಕ ಫ್ಲೆಕ್ಸ್ ಗಳನ್ನು ಕೂಡ ಹಾಕುವಂತದ್ದು ಕಾಮನ್ ಆಗಿದೆ. ಅದರ ಮೇಲೆ ಒಂದು ಪೆನ್ನಲ್ಲಿ ಈ ರೀತಿಯಾದಂತಹ ಒಂದು ಬರವಣಿಗೆಯನ್ನು ಬರೆದಿರುವಂತದ್ದು. ಸದ್ಯ ಯಾರು ಈ ಕಿಡಿಗೇಡಿ ಈ ರೀತಿಯಾದಂತಹ ಕೃತ್ಯವನ್ನ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಈಗ ಪೊಲೀಸರು ತನಿಖೆಯನ್ನ ಮಾಡಬೇಕಾಗುತ್ತೆ. ದೂರನ್ನ ದಾಖಲಿಸಿಕೊಂಡು ಅದಾದ ಬಳಿಕ ಯಾರು ಅನ್ನೋಂಥದ್ದು ಯಾಕೆ ಈ ರೀತಿಯಾದ ಕೃತ್ಯವನ್ನು ಎಸಗಿದ್ರು ಅನ್ನೋದು ಕೂಡ ತಿಳಿದು ಬರುವಂತಹದ್ದು. ಸಂಪತ್. ಥ್ಯಾಂಕ್ ಯು ವೆಂಕಟೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.